ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಹಿರೇಬಾದವಾಡಗಿ ಗ್ರಾಮದ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘನಿಯ ಉದ್ಘಾಟನಾ ಸಮಾರಂಭವು ದಿನಾಂಕ ಜುಲೈ 17, 2025 ರಂದು ಮಧ್ಯಾಹ್ನ 1:30 ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ನೇತೃತ್ವದಲ್ಲಿ ಹಾಗೂ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದ ನೂರಂದಗೌಡ ಉರ್ಫ್ ಮುತ್ತಣ್ಣಮಲ್ಲನಗೌಡ ಕಲಗೋಡಿರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶಾಸಕ ಕಾಶಪ್ಪನವರರು ಅದ್ಧೂರಿ ಡೊಳ್ಳುವಾದ್ಯ ಮೇಳ ಹಾಗೂ ಪಟಾಕಿ ಸಿಡಿತದ ಬರದ ಭವ್ಯ ಮೆರವಣಿಗೆಯ ಸ್ವಾಗತದೊಂದಿಗೆ ನೂತನ ಸಹಕಾರಿ ಸಂಘವನ್ನು ಉದ್ಘಾಟಿಸಿದರು. ನಂತರ ಗ್ರಾಮದ ಶ್ರೀವಿಜಯ ಮಹಾಂತೇಶ ಶ್ರೀಮಠದ ಆವರಣದಲ್ಲಿ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಕಾಶಪ್ಪನವರರು ಉದ್ಘಾಟನೆ ಪರ ಹಾಗೂ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಬಿಎಮಗಸಿಬಾಗಿಲರು ನಿರೂಪಣೆ ಮತ್ತು ಪ್ರಾಸ್ತಾವಿಕ ಪರ ಮಾತನಾಡಿ, ಮೊದಲಿಗೆ ಲಿಂಗೈಕ್ಯ ಸಚಿವರಾದ ಎಸ್ಆರ್ ಕಾಶಪ್ಪನವರರು ಸಮಗ್ರ ಗ್ರಾಮದ ಮೂಲಸೌಕರ್ಯಗಳಿಂದ ಅಭಿವೃದ್ಧಿಪಡಿಸಿದನ್ನು ಸ್ಮರಿಸಿದರು. ನಂತರ ಈ ಗ್ರಾಮದಲ್ಲಿ ಸಹಕಾರಿ ಸಂಘವು ಉದ್ಘಾಟನೆಗೊಳ್ಳುವ ಪೂರ್ವದಲ್ಲಿ ಪಿಕೆಪಿಎಸ್ ಹುನಗುಂದದ ಅಡಿಯಲ್ಲಿಯೇ ಹಿರೇಬಾದವಾಡಗಿ ಸೇರಿ ತಾಲೂಕಿನ ಅನೇಕ ಗ್ರಾಮಸ್ಥರಿಗೆ ಕೆಲವರಿಗೆ ನಿರ್ದೇಶಕರಾಗುವ ಪ್ರಾತಿನಿಧಿತ್ವ ದೊರಕಿದರೆ ಇನ್ನು ಕೆಲವರಿಗೆ ದೊರಕದಿರುವ ಸಮಸ್ಯೆ ಎದುರಾಗುತ್ತಿದ್ದವು. ಹಾಗೂ ಈ ಗ್ರಾಮಗಳ ರೈತರು ಸರಕಾರದಿಂದ ದೊರಕುವ ಸೌಲಭ್ಯಗಳಿಗಾಗಿ ಮತ್ತು ಆರ್ಥಿಕ ವ್ಯವಹಾರಕ್ಕಾಗಿ ಹುನಗುಂದ ಪಿಕೆಪಿಎಸ್ಗೆ ಅವಲಂಬಿತವಾಗುವಂತಾಗಿತ್ತು. ಹಾಗಾಗಿ ಇಂದು ಈ ಗ್ರಾಮದೊಂದಿಗೆ ರಕ್ಕಸಗಿ, ಹಿರೇಮಳಗಾಂವಿ ಗ್ರಾಮಗಳಲ್ಲಿ ಸಹಕಾರಿ ಸಂಘಗಳ ಸ್ಥಾಪಿಸುವ ಮುಖ್ಯ ಗುರಿಯೆಂದರೆ ಗ್ರಾಮಸ್ಥರದಲ್ಲಿಯೇ ರೈತರಿಗೆ ಆರ್ಥಿಕ ನ್ಯಾಯ ದೊರಕಿಸುವುದೇ ಮೂಲೋದ್ದೇಶವಾಗಿದೆ ಎಂದರು. ನಂತರ ದೇಶದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರೂರು 1962ರಲ್ಲಿ, ನಂತರ ಕರ್ನಾಟಕ ರಾಜ್ಯದ ಸಹಕಾರಿ ರಂಗದ ಪಿತಾಮಹ ಗದುಗಿನ ಸಿದ್ದನಗೌಡ ಪಾಟೀಲರು ಸಹಕಾರಿ ರಂಗ ಹುಟ್ಟುಹಾಕಿ ಕೊಟ್ಟ ಕೊಡುಗೆಗಳನ್ನು ಸ್ಮರಿಸಿದರು. ನಂತರ ಸುಲಭವಾಗಿ ಸಹಕಾರಿ ಸಂಘವನ್ನು ಸ್ಥಾಪಿಸಲು ಸಾಧ್ಯವಾಗದ್ದನ್ನು ನೂರಂದಪ್ಪ ಕಲಗೋಡಿರು ಮತ್ತು ಸದಸ್ಯರು ತಮ್ಮಾವಿರತ ಪ್ರಯತ್ನ, ಆಸಕ್ತಿ, ಇಚ್ಛಾಶಕ್ತಿ, ಬದ್ಧತೆಯ ಪ್ರತಿಫಲವಾಗಿ ಈ ಸಹಕಾರಿ ಸಂಘ ಸ್ಥಾಪನೆಗೊಂಡಿದೆ. ಹಾಗಾಗಿ ಈ ಸಂಘವು ಉತ್ತರೋತ್ತರವಾಗಿ ಬೆಳೆಯಲು ನಾವು ಮತ್ತು ಗ್ರಾಮಸ್ಥರು ಕೈ ಜೋಡಿಸಬೇಕೆಂದು ಕಿವಿಮಾತು ಹೇಳಿದರು. ಏತನ್ಮಧ್ಯೆ ಗ್ರಾಮದ ಶ್ರೀವಿಜಯ ಮಹಾಂತೇಶ ಸೇವಾ ಸಮಿತಿಯಿಂದ ಸಮುದಾಯ ಭವನ ಮತ್ತು ಇತರೆ ಧಾರ್ಮಿಕ ಕಟ್ಟಡಗಳ ಬೇಡಿಕೆಗೆ ಸಲ್ಲಿಸಿದ ಮನವಿ ಪತ್ರ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯ ಗುರುಗಳು ಸಲ್ಲಿಸಿದ ಶಾಲಾ ಮೂಲಸೌಕರ್ಯದ ಬೇಡಿಕೆಯ ಮನವಿ ಪತ್ರಗಳಿಗೆ ಶಾಸಕ ಕಾಶಪ್ಪನವರರು ಸಕಾರಾತ್ಮಕವಾಗಿ ಸ್ಪಂದಿಸಿ ಖಂಡಿತವಾಗಿ ಕಾಲಮಿತಿಯಲ್ಲಿ ಪೂರೈಸುವುದಾಗಿ ಭರವಸೆ ನೀಡಿದರು. ನಂತರ 2013ರಿಂದ 2018ರ ಹಿಂದಿನ ಅಧಿಕಾರಾವಧಿಯಲ್ಲಿ ಏಕಕಾಲಕ್ಕೆ 6 ಗ್ರಾಮ ಪಂಚಾಯತಗಳ ಸ್ಥಾಪನೆ ಹಾಗೂ ಪ್ರಸ್ತುತ ಅಧಿಕಾರಾವಧಿಯಲ್ಲಿ ಈ ಗ್ರಾಮಕ್ಕೆ ಪ್ರಾಥಮಿಕಾರೋಗ್ಯ ಕೇಂದ್ರಕ್ಕೆ 56 ಲಕ್ಷ ರೂಪಾಯಿಗಳನ್ನು ಸರಕಾರ ಮಂಜೂರಾತಿ ನೀಡಿದ್ದನ್ನು ಹಾಗೂ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಮಸೂತಿಗಾಗಿ ಮತ್ತು ಬಸವೇಶ್ವರ ಸಮುದಾಯ ಭವನದ ನಿರ್ಮಾಣಕ್ಕೆ ತಲಾ 5 ಲಕ್ಷ ರೂಪಾಯಿಗಳನ್ನು ಹಾಗೂ ಡಾಕ್ಟರ್ ಅಂಬೇಡ್ಕರ್ ಭವನದ ಕಾಮಗಾರಿ ಪೂರ್ಣಗೊಳ್ಳಲು ಇರುವ ಚಿಕ್ಕ ಪುಟ್ಟ ಕೆಲಸವನ್ನು ಪೂರ್ಣಗೊಳಿಸುವ ಭರವಸೆ ನೀಡಿದರು. ನಂತರ ಗ್ರಾಮದ ಪ್ರಾಥಮಿಕ ಶಾಲೆಗಳ 2 ಕೋಣೆಗಳ ನಿರ್ಮಾಣಕ್ಕೆ 30 ಲಕ್ಷ ರೂಪಾಯಿಗಳು ಹಾಗೂ ಹುನಗುಂದ ಮತಕ್ಷೇತ್ರದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ದುರಸ್ತಿ ಕಾಮಗಾರಿ ನಿರ್ವಹಣೆಗೆ 5 ಕೋಟಿ ರೂಪಾಯಿಗಳು ನೀಡಿದ್ದನ್ನು ಹಾಗೂ ಹಿಂದಿನ ಅಧಿಕಾರಾವಧಿಯಲ್ಲಿ ತಾಲೂಕಿನ ರೈತರ 168 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಪ್ರಸ್ತುತ ಸಹಕಾರಿ ಸಂಘದ ಸ್ಥಾಪನೆ ಉದ್ದೇಶವು ಗ್ರಾಮದ ರೈತರ ಸಂಕಷ್ಟ ನಿವಾರಣೆ ಹಾಗೂ ಆರ್ಥಿಕವಾಗಿ ಸದೃಢವನ್ನಾಗಿಸುವ ಮೂಲಾಶಯವನ್ನು ಹೊಂದಿದೆ. ಆ ಕಾರಣಕ್ಕಾಗಿ ಇದರ ಸದುಪಯೋಗ ಪಡೆಯುವಂತೆ ಕರೆ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಿಗೆ, ನಿರ್ದೇಶಕರಿಗೆ ಹಾಗೂ ಅತಿಥಿ ಗಣ್ಯಮಾನ್ಯರಿಗೆ ಸನ್ಮಾನ ಜರುಗಿತು. ಕಾರ್ಯಕ್ರಮದಲ್ಲಿ ಸಂಘಗಳ ಸಹಾಯಕ ನಿಬಂಧಕರಾದ ಮಹಾದೇವ ಕುಂಬಾರ, ಹಿರಿಯ ನಿರೀಕ್ಷಕರಾದ ಸಿಡಿಕಂದಕೂರ, ಡಿಸಿಸಿ ಬ್ಯಾಂಕ್ ಹುನಗುಂದದ ವ್ಯವಸ್ಥಾಪಕರಾದ ಬಿಎಸ್ ಪಾಟೀಲ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗಪ್ಪ ಕಲಗೋಡಿ ಹಾಗೂ ಮುಖಂಡರಾದ ಶಿವಾನಂದ ಕಂಠಿ, ಮಹಾಂತೇಶಾವಾರಿ ಹಾಗೂ ಸಂಘದುಪಾಧ್ಯಕ್ಷರಾದ ಶ್ರೀಮತಿ ರೇಣುಕಾ ಎಸ್ ಬಸನಗೌಡರ ಸೇರಿದಂತೆ ಸರ್ವ ಸದಸ್ಯರು, ಇತರೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಊರಿನ ಗುರು ಹಿರಿಯರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹಿರೇಬಾದವಾಡಗಿ.
ಗ್ರಾಮ ಸೇವಕರು ಇವ್ರಿಗೆ ಬರ್ತೀವಿ. ಆ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕು. ಕೃಷಿ ಪತ್ತಿನ ಸಹಕಾರಿ ಸಂಘ ನಮ್ಮ ಹುನಗುಂದ ಕೃಷಿ ಪತ್ತಿನ ಸಹಕಾರಿ ಸಂಘದ ಒಂದು ಅಡಿಯಲ್ಲಿ ಹಿರೇಬಾದುವಾಡಿಗೆ ಇರ್ಬೋದು, ಅನೇಕ ಗ್ರಾಮಗಳು ಇವತ್ತು ತಿಮ್ಮಾಪುರ ಆಗಿರ್ಬೋದು, ಹುನಗುಂದ ಆಗಿರ್ಬೋದು, ಹಿರೇಬಾದುವಾಡಿಗೆ ಆಗಿರ್ಬೋದು, ಇವೆಲ್ಲ ಕೂಡ ಒಂದೇ ಸಂಘದ ಅಡಿಯಲ್ಲಿ ಇವತ್ತು ಆಡಳಿತ ನಡೀತಾ ಇತ್ತು. ಬಹುತೇಕ ಅನೇಕ ಜನ ಇಲ್ಲಿಂದ ನಿರ್ದೇಶಕರಾಗ್ತಿದ್ರು, ಆದರೆ ಕೆಲವು ಸರಿ ಆಗಿದ್ದಾರೆ, ಕೆಲವು ಸರಿ ಆಗಿಲ್ಲ. ಇವತ್ತು ಈ ಪ್ರಾಥಮಿಕ ಕೃಷಿ ಪತ್ತಿನ ಸಂಘವನ್ನ ನಾವು ಹಿರೇಬಾದುವಾಡಿಗೆ ಪ್ರಾರಂಭ ಮಾಡುವಂತ ಉದ್ದೇಶ ಏನು ಅಂತಂದ್ರೆ, ಇವತ್ತು ಇಲ್ಲಿ ಇರುವಂತಹ ರೈತರಿಗೆ ಬಹುತೇಕ ಹುನಗುಂದ ಅಂದ ತಕ್ಷಣ ದೊಡ್ಡ ಊರು, ಸುಮಾರು 10, 15, 20 ಸಾವಿರ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತ ಹುನಗುಂದ. ಆ ಹುನಗುಂದಕ್ಕೆ ಇವತ್ತು ಇವೆಲ್ಲ ವಿಲೀನ ಆಗಿರೋದ್ರಿಂದ ಇದನ್ನ ಪ್ರತ್ಯೇಕವಾಗಿ ಮಾಡಿದ್ರೆ ಇಲ್ಲಿ ಭಾಗದ ರೈತರಿಗೆ, ಈ ಭಾಗದ ಜನರಿಗೆ, ಈ ಭಾಗದ ಎಲ್ಲರಿಗೂ ಕೂಡ ಎಲ್ಲ ವರ್ಗದ ಜನರಿಗೆ ಇವತ್ತು ಆರ್ಥಿಕವಾದ ನ್ಯಾಯವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಹಿರೇಬಾದುವಾಡಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನ ಇವತ್ತು ಪ್ರಾರಂಭ ಮಾಡಿದ್ವಿ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ತಮ್ಮ ಗ್ರಾಮ ಪಂಚಾಯತಿ ಆಗಬೇಕು, ಹಿರೇಬಾದುವಾಡಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘ ಆಗಬೇಕು ಅನ್ನೋದು ಈ ಭಾಗದ ಕೆಲವಷ್ಟು ಹಳ್ಳಿಗಳು, ಇವತ್ತು ವೀರಾಪುರ ಆಗಿರ್ಬೋದು, ಚಿಕ್ಕಬಾದುವಾಡಿಗೆ ಆಗಿರ್ಬೋದು, ಅನೇಕ ಗ್ರಾಮಗಳು. ಯಾಕಂದ್ರೆ ಇಲ್ಲೇ ಪಕ್ಕಕ್ಕೆ ನಿಮಗೆ ಮನ್ನಟ್ಟಿ ಕೃಷಿ ಪತ್ತಿನ ಸಹಕಾರಿ ಸಂಘ ಇದೆ, ಮತ್ತು ಈ ಚಿತ್ತವಾಡಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘ ಇದೆ. ಇಲ್ಲಿ ನಾಗೂರ್ಗೆ ಹೋಗ್ರಿ, ನಾಗೂರ್ಗೂ ಕೂಡ ನಾಗೂರು ಕೃಷಿ ಪತ್ತಿನ ಸಹಕಾರಿ ಸಂಘ ಕೂಡ ಇದೆ. ಅದು ಹಿರೇಬಾದುವಾಡಿಗೆ ಕೂಡ ಬಹಳಷ್ಟು ಅವಶ್ಯಕತೆ ಇತ್ತು. ಅದರಲ್ಲಿ ವೀರಾಪುರ ಆಗಿರ್ಬೋದು, ಇವತ್ತು ಚಿಕ್ಕಬಾದುವಾಡಿಗೆ ಎರಡು ಊರನ್ನ ಮಿಲನ ಮಾಡಿ ಈ ಒಂದು ಸಂಘವನ್ನು ರಚಿಸಿ ಇದರ ಸಂಸ್ಥಾಪಕರಾದಂಥ ಮುತ್ತಣ್ಣ ಕಲ್ಗುಡಿ ಬಹುತೇಕ ಇದರ ಪ್ರಯತ್ನವನ್ನು ಮಾಡಿದಂಥವರು ಇವತ್ತೇನು ಆಡಳಿತ ಮಂಡಳಿಯ ನಿರ್ದೇಶಕರಾಗಿದ್ದಾರೆ. ಎಲ್ಲರ ಒಂದು ಪ್ರಯತ್ನದಿಂದ ಇವತ್ತು ಫಲ ಇವತ್ತು ಸಿಕ್ಕಿದೆ ಅನ್ನೋ ಮಾತನ್ನು ನಾನು ಹೇಳಬೇಕಾಗುತ್ತೆ. ಇವತ್ತು ಎಷ್ಟೊಂದು ಅನುಕೂಲ ಆಗುತ್ತೆ ಅನ್ನೋದು ಆ ರೈತನಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವೆಲ್ಲ ಸಹಜವಾಗಿ ರೈತನ ಮಕ್ಕಳೇ. ಆ ರೈತನಿಗೆ ಇವತ್ತು ಕಷ್ಟ ಬಂದಂತ ಸಂದರ್ಭದಲ್ಲಿ ಆ ಕಷ್ಟಕ್ಕೆ ಇವತ್ತು ಆರ್ಥಿಕ ಒಂದು ಸಂಘ ತಮ್ಮ ಊರಲ್ಲಿ ಇದ್ರೆ ಅದಕ್ಕೆ ನಾನಾ ರೀತಿ ನೆರವು ಆಗತ್ತೆ. ಆ ನೆರವು ಆಗದಂತ ಉದ್ದೇಶ ಇಟ್ಕೊಂಡೇ ನಾವು ಇವತ್ತು ಈ ಭಾಗದ ರೈತರಿಗೆ ಕೂಡ ನ್ಯಾಯ ಸಿಗಬೇಕು ಅನ್ನೋದನ್ನ, ಮತ್ತು ನಮ್ಮ ಪ್ರಾಸ್ತಾವಿಕವಾಗಿ ನಮ್ಮ ನಿರೂಪಕರು ಹೇಳ್ತಾ ಇದ್ರು, ಬಹುತೇಕ ಇದನ್ನ ಹುನಗುಂದಕ್ಕೆ ಹೋಗ್ಬೇಕಾಗಿತ್ತು ಎಲ್ಲ ನಿಮ್ಮ ರೈತರು. ಏನೇ ಸಾಲ ಪಡೆಯೋದಕ್ಕಾಗ್ಲಿ, ರೈತರಿಗೆ ಈಗ ಬೆಳೆ ಸಾಲ ಆಗಿರ್ಬೋದು, ಪಂಪ್ಸೆಟ್ ಸಾಲಗಳಾಗಿರ್ಬೋದು, ಮತ್ತು ಅನೇಕ ರೈತರಿಗೆ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ನೀವೆಲ್ಲರೂ ಹುನಗುಂದ ಸೊಸೈಟಿ ಮುಂದೆ ಹೋಗ್ಬೇಕಾಗಿತ್ತು. ಆ ಒಂದು ಹುನಗುಂದ ಸೊಸೈಟಿಗೆ ಅಲ್ಲಿಗೆ ಹೋಗುವಂತ ವ್ಯವಸ್ಥೆ ಆಗ್ಬಾರ್ದು, ತಮ್ಮೂರಲ್ಲೇ ಇದ್ರೆ ಅದಕ್ಕೆ ಇನ್ನೂ ಒಂದು ಶಕ್ತಿ ಬರುತ್ತೆ, ತಮಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಇಲ್ಲಿ ಪ್ರಾರಂಭ ಮಾಡಿದ್ವಿ. ಇದ್ರ ಜೊತೆಗೆ ಇವತ್ತು ಹುನಗುಂದ ಮತಕ್ಷೇತ್ರದಲ್ಲಿ ಬಹುತೇಕ ಬಹಳಷ್ಟು ಗ್ರಾಮಗಳಲ್ಲಿ ಸೊಸೈಟಿ ಇರಲಿಲ್ಲ. ಬಹುತೇಕ ನಾನು ಈಗಾಗಲೇ ಇವತ್ತೇ ಮತ್ತು ರಕ್ಕಸ್ಗಿ ಒಂದು ಕೃಷಿ ಪತ್ತಿನ ಸಹಕಾರಿ
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ಕೂಡ ಉದ್ಘಾಟನೆಗೊಳಿಸ್ತಾ ಇದ್ದೀನಿ. ಅದರಂತೆ ಹಿರೇಮಳಗಾವಿ ಕೂಡ ಇವತ್ತು ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ಇವತ್ತು ಅಲ್ಲಿ ಕೂಡ ಪ್ರಾರಂಭ ಮಾಡ್ತೀವಿ. ಒಟ್ಟಾರೆ ಮೂರು ಸೊಸೈಟಿಗಳನ್ನ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದು ಹುಣಗೂರು ಮತಕ್ಷೇತ್ರದಲ್ಲಿ. ಯಾಕಂದ್ರೆ ಇದು ಬಹಳಷ್ಟು ನಮ್ಮ ರೈತರಿಗೆ ಆರ್ಥಿಕ ನೆರವನ್ನು ಕೊಡುವಂತದ್ರಲ್ಲಿ ನಮ್ಮ ಸಿದ್ದನಗೌಡ ಪಾಟೀಲ್ ಅವರ ಬಗ್ಗೆ ನಾವು ನೆನೆಸ್ತಾ ಇರ್ತೀವಿ ಆಗಾಗ. ಯಾಕಂದ್ರೆ ಸರ್ಕಾರದ ಪಿತಾಮಹ ಅನಿಸ್ಕೊಂಡಂತು. ಬಹುತೇಕ ಈ ಸಹಕಾರಿ ಕ್ಷೇತ್ರವನ್ನ 1962ರಲ್ಲಿ ನಮ್ಮ ದೇಶದ ಮೊದಲು ಪ್ರಧಾನಿ ಆದಂತ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಅವರು ಪ್ರಾರಂಭ ಮಾಡಿದ್ದು ಅನ್ನೋ ಮಾತನ್ನು ನಾವು ಇವತ್ತು ಹೇಳಬೇಕಾಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗದಗ ಜಿಲ್ಲೆಯ ಸಿದ್ದನಗೌಡ ಪಾಟೀಲ್ ಅವರು ಈ ಒಂದು ಸಹಕಾರಿ ಕ್ಷೇತ್ರವನ್ನ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಮಾಡಿ ಬಹುತೇಕ ಇವತ್ತು ರೈತರೇನಾದ್ರೂ ಗಟ್ಟಿಯಾಗಿ ಇವತ್ತು ಒಂದು ಶಕ್ತಿಯನ್ನು ಇಟ್ಕೊಂಡು ನಡೀತಾರಂದ್ರ ಅದಕ್ಕೆ ಇವತ್ತು ನಮ್ಮ ಸಹಕಾರಿ ಕ್ಷೇತ್ರವೇ ಕಾರಣ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಬೇಕಾಗತ್ತೆ. ಇದೇ ಅನೇಕ ಆರ್ಥಿಕ ನೆರವನ್ನ ಪಡೆಯುವಂಥದ್ರಲ್ಲಿ ಇವತ್ತು ನಿಮ್ಮ ಈ ಒಂದು ಸಂಘ ನಿಮಗೆಲ್ಲರಿಗೂ ನೆರವಾಗುತ್ತೆ. ಯಾಕಂದ್ರೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡೇ ಈ ಒಂದು ಸಂಘವನ್ನ ಇವತ್ತು ಪ್ರಾರಂಭಿಸ್ತಾ ಆಗಿದೆ. ಅದಕ್ಕೆ ಇದರ ಸದುಪಯೋಗನ ಪಡ್ಕೋಬೇಕು. ಯಾಕಂದ್ರೆ ನಾವು ಎಲ್ಲೆಲ್ಲಿ ಪ್ರಾರಂಭ ಮಾಡಿದ್ವಿ ಬಹುತೇಕ ನಾನು ಇವತ್ತು ಅಲ್ಲಿ ಆದ್ಮೇಲೆ ಬಹುತೇಕ ನಮ್ಮ ಹುಡುಗುತ್ತಾಗಿರ್ಬೋದು ಇಲ್ಕಲ್ 2 ನಿರ್ದೇಶಕರನ್ನ ಇವತ್ತು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ನಾವು ಆಯ್ಕೆ ಮಾಡಿ ಕಳಿಸಲಾಗುತ್ತೆ. ಅದರ ಇವತ್ತು ಈ ಒಂದು ಸಂಘದಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಇವತ್ತು ನಾವು ಏನೇನಾದ್ರೂ ಆರ್ಥಿಕ ನೆರವನ್ನು ಕೊಡೋದಕ್ಕೆ ನಾವು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಇವತ್ತು ರೈತರಿಗೆ ಇವತ್ತು ಅನೇಕ ರೀತಿಯಲ್ಲಿ ನೆರವು ಆಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಇವತ್ತು ನಾನು ಕೂಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಇವತ್ತು 2 ಬಾರಿ ನಿಮ್ಮ ಆಶೀರ್ವಾದದಿಂದ ಸಹಕಾರಿ ಸಂಘದ ನಿರ್ದೇಶಕರಾಗಿ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಬಹುತೇಕ ನಾವು ಅನೇಕ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಅನೇಕ ಜನ ರೈತರು ಬರ್ತಾರೆ. ಟ್ಯಾಕ್ಟ್ರಿ ಸಾಲ ಕೊಡಿಸ್ರಿ, ಪಂಪೆಟ್ ಸಾಲ ಕೊಡಿಸ್ರಿ, ಇವತ್ತು ನಾವು ಬೆಳೆ ಸಾಲ ಕೊಡಿಸ್ರಿ ಅಂತ ಬಂದಾಗ ಈ ಸಂಘಗಳು ಇವತ್ತು ಒಂದು ಆರಂಭಿಕವಾದ ಇವತ್ತು ಆರ್ಥಿಕ ಒಂದು ನೆರವನ್ನ ಇವತ್ತು ನೀಡುವಂಥದ್ರಲ್ಲಿ ಮುಂದಾಗ್ತಾವ. ಅದಕ್ಕೆ ಇದರ ಸದುಪಯೋಗವನ್ನ ಪಡಿಬೇಕು ಅನ್ನೋ ಮಾತನ್ನು ನಾನು ಇವತ್ತು ತಮಗೆಲ್ಲ ಹೇಳ್ತಾ ಇವತ್ತೇನು ನೂತನವಾಗಿ ನಮ್ಮ ಈ ಒಂದು ಸಂಘವನ್ನ ನಮ್ಮ ಅಧ್ಯಕ್ಷರಾಗಿ ಏನು ಮುತ್ತಣ್ಣ ಕಲ್ಲುಗೂಡಿ ಅವರು ಇವತ್ತು ಇದು ಜವಾಬ್ದಾರಿಯನ್ನು ತಗೊಂಡಾರ. ಯಾಕೆ ಅವ್ರನ್ನ ಮಾಡಿದ್ವಂದ್ರ ಬಹುತೇಕ ಬಹಳಷ್ಟು ಜನ ಕೇಳ್ತಿರ್ತಾರೆ, ಯಾಕ್ರಿ ಮುತ್ತಣ್ಣನ ಮಾಡಬೇಕಾದ್ರೆ ಈ ಸಂಘವನ್ನ ರಚಿಸುವುದಕ್ಕೆ ಅವನ ಪ್ರಯತ್ನದಿಂದ ಆಗಿದೆ ಅಂದ್ರೂ ಕೂಡ ತಪ್ಪಾಗಿಲ್ಲ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾರು ಅದರ ಪ್ರಯತ್ನವನ್ನು ಪಡ್ತಾರ ಆ ಪ್ರಯತ್ನ ಪಟ್ಟರು ನಾವು ಮಾಡಬೇಕಾಗತ್ತೆ. ಅದರ ಆಸಕ್ತಿ ಮತ್ತು ಇಚ್ಛಾಶಕ್ತಿ ಅನ್ನೋದು ಬಹಳ ಮುಖ್ಯ. ಯಾವುದೇ ಮನುಷ್ಯ ಯಾವುದರಲ್ಲಿ ಅವನ ಆಸಕ್ತಿ ಇರುತ್ತೆ, ಇಚ್ಛಾಶಕ್ತಿ ಇರುತ್ತೆ, ಅದರಲ್ಲಿ ಮುಂದುವರಿಯುವಂತ ಕೆಲಸ ಆಗಬೇಕು. ಅದಕ್ಕೆ ಬೆಂಬಲಿಸುವಂತ ಕೆಲಸ ನಮ್ಮ ಗ್ರಾಮಸ್ಥರದಾಗಬೇಕು, ನಮ್ಮಂಥವ್ರಿಗೆಲ್ಲರಿಗೂ ಕೂಡ ಆದಾಗ ಇವತ್ತು ಆ ಸಂಘಗಳು ಇವತ್ತು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ತಾವು ಅಭಿವೃದ್ಧಿ ಸೇವಾ ಸಮಿತಿಯ ಹಿರಿಯರು ಕೆಲವಷ್ಟು ಮನವಿಗಳನ್ನು ನೀವು ನೀಡಿದ್ದೀರಿ ಈಗಾಗಲೇ. ಇವತ್ತು ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಮತ್ತು ಇಲ್ಲಿ ಅನೇಕ ಊರಿನ ಅಭಿವೃದ್ಧಿ ಕೆಲಸಕ್ಕೆ ಬಹುತೇಕ ತಮಗೆಲ್ಲ ಗೊತ್ತಿದೆ. ಹಿಂದೆ ಇಲ್ಲಿ ಹಿರೇಬಾಗಲೊಳಗೆ ಪಂಚಾಯತಿ ಮಾಡುವಂತ ಸಂದರ್ಭದಲ್ಲಿ ಕೂಡ ತಮ್ಮ ಅನೇಕ ಹಿರಿಯರ ಒಂದು ಬೇಡಿಕೆ ಇತ್ತು, ನಮಗೊಂದು ಪಂಚಾಯತಿ ಆಗಬೇಕು ಅನ್ನೋದು ತಮ್ಮ ಹಠ ಛಲ ಇತ್ತು. ಅದರಂತೆ ಹಿಂದಿನ ಅವಧಿಯಲ್ಲಿ ನಾನು 2013-18ರಲ್ಲಿ ಈ ರಾಜ್ಯದಲ್ಲಿ ಒಂದು ಹೊಸ ಗ್ರಾಮ ಪಂಚಾಯತಿಗಳನ್ನು ಮಾಡಬೇಕು ಅಂತ ಬಂದಾಗ ಹುಣಗೂರು ಮತಕ್ಷೇತ್ರಕ್ಕೆ ಒಟ್ಟಾರೆ 6 ಹೊಸ ಗ್ರಾಮ ಪಂಚಾಯತಿಯನ್ನ ಮಾಡಲಾಯಿತು. ಅದರಲ್ಲಿ ಹಿರೇಬಾಗಲೊಳಗೆ ಕೂಡ ಒಂದು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದರಂತೆ ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಕೂಡ ಇವತ್ತು ಪ್ರಾರಂಭ ಆಗಿದೆ. ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಗ್ರಾಮದಲ್ಲಿ ಬಹುತೇಕ ನಮ್ಮ ಬಸವಣ್ಣನ ದೇವಸ್ಥಾನದ ಒಂದು ಸಮುದಾಯ ಭವನ ಬಹಳ ಮುಖ್ಯವಾಗಿ ಸಮುದಾಯ ಭವನವನ್ನು ಕೇಳಿದರೆ ಮತ್ತು ಚಿತ್ರಗಿರಿಯ ಈ ವಿಜಯ ಮಾಂತೇಶ್ವರ ಈ ಪವಿತ್ರವಾದ ಮಠದ ಆವರಣದಲ್ಲಿ ಕೂಡ ಈ ಒಂದು ಖಾಲಿ ಇರುವಂತಹ ಜಾಗೆಗೆ ಏನಾದರೂ ಒಂದು ಅಭಿವೃದ್ಧಿಯನ್ನ ಮಾಡಿಕೊಡುವಂತ ಕೇಳಿದ್ರಿ. ಮತ್ತು ಅನೇಕ ಇವತ್ತು ಪ್ರೌಢಶಾಲೆಗೆ ನಮ್ಮ ಪ್ರೌಢಶಾಲೆಗೆ ಕೂಡ ಅನೇಕ ಶಾಲಾ ಕಟ್ಟಡಗಳನ್ನು ನಾವು ಹಿಂದೆ ಮಾಡಿದ್ವಿ. ಇವತ್ತು ಪ್ರಯೋಗಾಲಯ ಇರ್ಬೋದು, ಇವತ್ತು ಏನು ಸೈನ್ಸ್ ಲ್ಯಾಬ್ ಆಗಿರ್ಬೋದು, ಅನೇಕ ಏನು ಆರ್ಥಿಕ ನೆರವನ್ನು ಕೇಳಿದ್ರೆ ಖಂಡಿತವಾಗಿ ಬಹುತೇಕ ಸಮುದಾಯ ಭವನ ಆದಿಯಾಗಿ ಇವತ್ತು ನಮ್ಮ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಮತ್ತು ಊರಿನ ಏನೇನು ಅಭಿವೃದ್ಧಿ ಕೆಲಸಗಳಿಗೆ ತಾವು ಇವತ್ತು ನನಗೆ ಮನವಿಯನ್ನು ಸಲ್ಲಿಸಿದ್ರಿ. ಇವನ್ನ ಈಗಾಗಲೇ ಕೆಲವಷ್ಟು ಅಭಿವೃದ್ಧಿ ಕೆಲಸಗಳನ್ನು ಈಗಾಗಲೇ ಮಾಡಿದ್ದೀವಿ.
6 ಲಕ್ಷ ಹೊಸ ಒಂದು ಕಟ್ಟಡಕ್ಕೆ ಈಗಾಗಲೇ ಸಂಘ ಮಂಜೂರಾತಿ ಆಗಿದೆ. ಒಂದು 56 ಲಕ್ಷ ರೂಪಾಯಿದು ಇವತ್ತು ಪ್ರಾಥಮಿಕ ಏನು ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಹೇಳ್ತೀವಿ PHC, ಅದರ ಒಂದು ಮುಂದುವರೆದು ಭಾಗವಾಗಿ ನಮ್ಮ ಸರ್ಕಾರ ಇವತ್ತು, ನಮ್ಮ ಹೊಸ ಸರ್ಕಾರ ಬಂದ ಮೇಲೆ ನಮ್ಮ ಆರೋಗ್ಯ ಸಚಿವರು ಇವತ್ತು ವೆಲ್ನೆಸ್ ಸ್ಟ್ರೀಟ್ ಅಂತ ಹೇಳಿ ಒಂದು ಹೊಸ ಯೋಜನೆಯನ್ನು ಮಾಡಿದ್ದಾರೆ. ಆ ಯೋಜನೆಯಲ್ಲಿ ಪ್ರತಿ 5-10 ಹಳ್ಳಿಗಳನ್ನು ಸೇರಿಸಿ ಅಲ್ಲಿ ಒಂದು ಆರೋಗ್ಯ ಕೇಂದ್ರವನ್ನು ಮಾಡಬೇಕು ಅನ್ನೋದರಲ್ಲಿ ಈ ಊರಿಗೆ ಕೂಡ ಒಂದು ಮಂಜೂರಾತಿ ಆಗಿದೆ. ಈಗಾಗಲೇ ನಾವು ಚೆನ್ನಮ್ಮನ ಸರ್ಕಲ್ ಮಾಡಿರ್ಬೋದು ಮತ್ತು ಇದು LWM ಯೋಜನೆ ಅಡಿಯಲ್ಲಿ ಈಗಾಗಲೇ ನಮ್ಮ LMW ಪಂಚಾಯತಿ ನರೇಗಾ ಯೋಜನೆ ಅಡಿಯಲ್ಲಿ ಅದು ಕೂಡ ಮಂಜೂರಾತಿ ಆಗಿರುವಂತದ್ದು. ಈಗಾಗಲೇ ತಾವು ಒಂದು ಮಸೂದಿ ನಿರ್ಮಾಣ ಆಗಬೇಕು ಅಂತ ಹೇಳಿ ತಾವು ಎಲ್ಲರೂ ಗ್ರಾಮಸ್ಥರು ಆ ಸಮುದಾಯದವರು ಬೇಡಿಕೆ ನೀಡಿದ್ರು. ಅದಕ್ಕೆ ಈಗಾಗಲೇ ನಾವು 5 ಲಕ್ಷ ರೂಪಾಯಿ ಅನುದಾನವನ್ನ ಈಗಾಗಲೇ ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ 5 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೇನೆ. ಮತ್ತು ಸಮುದಾಯ ಭವನಕ್ಕೂ ಕೂಡ, ಬಸವೇಶ್ವರ ಸಮುದಾಯ ಭವನಕ್ಕೂ ಕೂಡ 5 ಲಕ್ಷ ರೂಪಾಯಿಯನ್ನು ನನ್ನ ಅನುದಾನವನ್ನು ಕೊಟ್ಟಿದ್ದೀನಿ ಈಗಾಗಲೇ. ಅದಕ್ಕೆ ಅಂಬೇಡ್ಕರ್ ಭವನ, ಬಹುತೇಕ ಈಗಾಗಲೇ ಅಂಬೇಡ್ಕರ್ ಭವನ ಮುಗಿಯೋ ಹಂತಕ್ಕೆ ಬಂದಿದೆ. ಇನ್ನು ಕೆಲವಷ್ಟು ಚೂರು ಕೆಲಸಗಳು ಬಾಕಿ ಇದೆ ಅಂತ ನನ್ನ ಗಮನಕ್ಕೆ ಕೂಡ ಬಂದಿದೆ. ಆ ಅಂಬೇಡ್ಕರ್ ಭವನಕ್ಕೆ ಕೂಡ ಮುಂದಿನ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟು ಅದನ್ನು ಮುಗಿಸಿ ಅದನ್ನು ಕೂಡ ಉದ್ಘಾಟನೆಯನ್ನ ಮಾಡುವಂತ ಕೆಲಸ ಮಾಡ್ತೀವಿ ಅನ್ನೋದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, 2 ಕೋಣಿಯ ಕಟ್ಟಡಗಳನ್ನು ಕೂಡ ಈಗಾಗಲೇ ನಾನು ಅನುದಾನ ಹಾಕಿದ್ದೀನಿ. 30 ಲಕ್ಷ ರೂಪಾಯಿ ಅನುದಾನ ಹಾಕಿದ್ದೀವಿ ಈಗಾಗಲೇ. ಅಂದ್ರೆ ಈಗ ಬಿಡಿ ಆದ್ರೆ 5 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀನಿ. 5 ಕೋಟಿ ರೂಪಾಯಿ ನಮ್ಮ ಇಡೀ ತಾಲೂಕಿನ ಪ್ರಾಥಮಿಕ ಇರ್ಬೋದು, ಪ್ರೌಢಶಾಲೆಗಳಿಗೆ ಇವು ಶಿಥಿಲಗೊಂಡಿರುವಂತಹ ಕಟ್ಟಡಗಳಿದ್ವು, ಅನೇಕ ಕಟ್ಟಡಗಳ ಬೇಡಿಕೆ ಇದ್ವು. ಆ ಕಟ್ಟಡಗಳನ್ನ ಕಟ್ಟಬೇಕು ಅಂತ ಹೇಳಿ ಈಗಾಗಲೇ 5 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಈಗ 30 ಲಕ್ಷ ರೂಪಾಯಿಯನ್ನು ನಾವು ಹಾಕಿದ್ದೀವಿ ಈಗ ನಿಮ್ಮ ಊರಿಗೆ 2 ರೂಮ್ಗೆ. ಮುಂದಿನ ದಿನಗಳಲ್ಲಿ ಇದೇ ವರ್ಷ ಇನ್ನು 3 ರೂಮ್ ಹಾಕಿ ಆ 3 ರೂಮನ್ನು ಕೂಡ ಕಟ್ಟಿಸ್ಕೊಡುವಂತ ಕೆಲಸ ಮಾಡಿಕೊಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಈ ಒಂದು ಸಂಘವನ್ನ ಬಹುದಿನ ತರುವಂಥದ್ದು ಅಷ್ಟು ಸರ್ಕಾರದಲ್ಲಿ ಸರಳ ಕೆಲಸ ಅಲ್ಲ. ಯಾಕಂದ್ರೆ ಬಹಳಷ್ಟು ಜನ ಮಾತಾಡ್ತಾ ಇದ್ರು. ಯಾಕಂದ್ರೆ ಈ DCC ಬ್ಯಾಂಕ್ ನಾವು ನಿರ್ದೇಶಕರಾದ ಮೇಲೆ ಎಷ್ಟು ಗ್ರಾಮಗಳಿಗೆ ಅನುಕೂಲ ಆಗಬೇಕು ಅನ್ನೋದನ್ನ, ಯಾಕಂದ್ರೆ ಇದು ಬಹಳ ಆರ್ಥಿಕವಾಗಿ ಒಂದು ಆರ್ಥಿಕ ಒಂದು ಬೆನ್ನೆಲುಬಿದ್ದಂಗೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಮ್ಮ ಊರಲ್ಲಿ ಐತಂದ್ರೆ ನೀವು ಇದರದ ಸದುಪಯೋಗವನ್ನ ಕೆಲವೇ ದಿನಗಳಲ್ಲಿ ಪಡಿತೀರಿ. ಯಾಕಂದ್ರೆ ನಾವು ಹಿಂದೆ ಸಾರಿ ಅನೇಕ ಅನುದಾನವನ್ನು ಇವತ್ತು ರೈತರಿಗೆ ಕೊಡುವಂತ ಕೆಲಸ ಮಾಡಿದ್ವಿ. ನಾವು 116 ಕೋಟಿ ಈ ರೂಗಳನ್ನ ನೇರವಾಗಿ ರೈತರ ಅಕೌಂಟಿಗೆ ಇವತ್ತು ನಾವು 50,000 ರೂಪಾಯಿ ಸಾಲವನ್ನು ಮನ್ನಾ ಮಾಡಿದ್ವಿ. ಇದರ ಸದುಪಯೋಗವನ್ನ ಬರೋ ದಿನಗಳಲ್ಲಿ ತಾವು ಖಂಡಿತವಾಗಿ ಪಡಿತೀರಿ. ತಾವೆಲ್ಲರೂ ಒಗ್ಗಟ್ಟಾಗಿ, ಯಾಕಂದ್ರೆ ಈ ಒಂದು ಸಂಘವನ್ನ ರಚಿಸಿದ ಮೇಲೆ ತಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಇದರ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಸಂಘವನ್ನ ಮುನ್ನಡೆಸ್ತೀರಿ ಅನ್ನೋ ಒಂದು ವಿಶ್ವಾಸವನ್ನ ನಾನು ವ್ಯಕ್ತಪಡಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಊರಿನ ಹಿರಿಯರು ಬಹಳ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ತಾವು ಸನ್ಮಾನವನ್ನು ಕೊಟ್ಟು ಗೌರವಿಸಿದ್ದಕ್ಕೆ ನಾನು ಮತ್ತೊಮ್ಮೆ ಊರಿನ ಎಲ್ಲ ಹಿರಿಯರಿಗೆ ಮತ್ತು ಶ್ರೀ ವಿಜಯಮಾಂತೇಶ್ ಮಠದ ಅಭಿವೃದ್ಧಿ ಸೇವಾ ಸಮಿತಿಯವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕರು ವೇದಿಕೆ ನಿಲ್ಲಬೇಕು. ಅವರು ಮಾಲಾರ್ಪಣೆ ನಮ್ಮ ಪಂಚಾಯಿತಿಯ ಉಪಾಧ್ಯಕ್ಷರಾದ